ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠಾಧಾರಿತ ಮೌಲ್ಯಾಂಕನ 6ನೇ ಪಾಠ ರೇಖೆಗಳು ಮತ್ತು ಕೋನಗಳು ಈ ಪಾಠದ ಮೇಲೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಾಠಾಧಾರಿತ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಘಟಕ 6 ರೇಖೆಗಳು ಮತ್ತು ಕೋನಗಳು, ಅಂಕಗಳು 20, ತರಗತಿ 9, ವಿಷಯ ಗಣಿತ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರುಸಿಂಚನದಿಂದ 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. 1ನೇ ಪ್ರಶ್ನೆ, 2 ಪೂರಕ ಕೋನಗಳು 3:2 ಅನುಪಾತದಲ್ಲಿವೆ. ಚಿಕ್ಕ ಕೋನವನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ 36 ಡಿಗ್ರಿ, ಆಪ್ಷನ್ ಬಿ 54 ಡಿಗ್ರಿ, ಆಪ್ಷನ್ ಸಿ 60 ಡಿಗ್ರಿ, ಆಪ್ಷನ್ ಡಿ 45 ಡಿಗ್ರಿ. ಪ್ರಶ್ನೆ 2, ಕೋನ ಎ ಮತ್ತು ಕೋನ ಬಿ ಪಾರ್ಶ್ವಕೋನಗಳಾಗಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯವಾಗಿರಲು ಸಾಧ್ಯವಿಲ್ಲ? ಆಪ್ಷನ್ ಎ ಕೋನ ಎ ಪ್ಲಸ್ ಕೋನ ಬಿ 180 ಡಿಗ್ರಿ, ಆಪ್ಷನ್ ಬಿ ಕೋನ ಎ ಕೋನ ಬಿ, ಆಪ್ಷನ್ ಸಿ ಕೋನ ಎ ಮತ್ತು ಕೋನ ಬಿ ಯಾವುದೇ ಶೃಂಗವನ್ನು ಹಂಚಿಕೊಳ್ಳುವುದಿಲ್ಲ, ಆಪ್ಷನ್ ಡಿ ಕೋನ ಎ ಪ್ಲಸ್ ಕೋನ ಬಿ 90 ಡಿಗ್ರಿ. 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿಗಳು ಪೂರಕವಾಗಿರಲು ಸಾಧ್ಯವಿಲ್ಲ? ಆಪ್ಷನ್ ಎ 45 ಡಿಗ್ರಿ ಮತ್ತು 45 ಡಿಗ್ರಿ, ಆಪ್ಷನ್ ಬಿ 80 ಡಿಗ್ರಿ ಮತ್ತು 10 ಡಿಗ್ರಿ, ಆಪ್ಷನ್ ಸಿ 60 ಡಿಗ್ರಿ ಮತ್ತು 30 ಡಿಗ್ರಿ, ಆಪ್ಷನ್ ಡಿ 100 ಡಿಗ್ರಿ ಮತ್ತು 20 ಡಿಗ್ರಿ. ಪ್ರಶ್ನೆ 4, ಒಂದು ಛೇದಕವು 2 ಸಮಾಂತರ ರೇಖೆಗಳನ್ನು ಕತ್ತರಿಸಿದಾಗ ಪರ್ಯಾಯ ಬಾಹ್ಯ ಕೋನಗಳ ಬಗ್ಗೆ ಯಾವುದು ಸತ್ಯ? ಆಪ್ಷನ್ ಎ ಅವು ಸಮನಾಗಿರುತ್ತವೆ, ಆಪ್ಷನ್ ಬಿ ಅವುಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ, ಆಪ್ಷನ್ ಸಿ ಅವುಗಳ ಮೊತ್ತ 90 ಡಿಗ್ರಿ ಆಗಿರುತ್ತದೆ, ಆಪ್ಷನ್ ಡಿ ಅವು ಸಮಾನವಾಗಿರುವುದಿಲ್ಲ. 5ನೇ ಪ್ರಶ್ನೆ, ಛೇದಕವು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಯಾವ ಜೋಡಿ ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತದೆ? ಆಪ್ಷನ್ ಎ ಪರ್ಯಾಯ ಅಂತಃಕೋನಗಳು, ಆಪ್ಷನ್ ಬಿ ಅನುರೂಪ ಕೋನಗಳು, ಆಪ್ಷನ್ ಸಿ ಅಂತರ್ ಅಥವಾ ಒಳಕೋನಗಳು, ಆಪ್ಷನ್ ಡಿ ಅಭಿಮುಖ ಕೋನಗಳು. ಈ 5 ಪ್ರಶ್ನೆಗಳು ಮರುಸಿಂಚನದಿಂದ ಪಡೆದುಕೊಳ್ಳಲಾಗಿದೆ. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. ಇದು LBS ಸಾಹಿತ್ಯದಿಂದ ಪಡೆದುಕೊಂಡಿರುವ ಪ್ರಶ್ನೆಗಳು. ಪ್ರಶ್ನೆ 6, ಒಂದು ಕೋನವು ಇನ್ನೊಂದು ಕೋನದ ಅರ್ಧವಾಗಿರುವ ಪೂರಕ ಕೋನಗಳ ಜೋಡಿಯು. ಒಂದು ಕೋನವು ಇನ್ನೊಂದು ಕೋನದ ಅರ್ಧವಾಗಿರುವ ಪೂರಕ ಕೋನಗಳ ಜೋಡಿಯು ಅಂತ ಕೇಳಿದರೆ ಆಪ್ಷನ್ ಎ 50 ಡಿಗ್ರಿ, 40 ಡಿಗ್ರಿ, ಆಪ್ಷನ್ ಬಿ 120 ಡಿಗ್ರಿ, 60 ಡಿಗ್ರಿ, ಆಪ್ಷನ್ ಸಿ 55 ಡಿಗ್ರಿ, 35 ಡಿಗ್ರಿ, ಆಪ್ಷನ್ ಡಿ 60 ಡಿಗ್ರಿ, 30 ಡಿಗ್ರಿ. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಳಾಧಿಕ ಕೋನಕ್ಕೆ ಉದಾಹರಣೆಯು? ಆಪ್ಷನ್ ಎ 45 ಡಿಗ್ರಿ, ಆಪ್ಷನ್ ಬಿ 120 ಡಿಗ್ರಿ, ಆಪ್ಷನ್ ಸಿ 180 ಡಿಗ್ರಿ, ಆಪ್ಷನ್ ಡಿ 270 ಡಿಗ್ರಿ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 8ನೇ ಪ್ರಶ್ನೆ, ಚಿತ್ರದಲ್ಲಿ L ಸಮಾನಾಂತರ M ಮತ್ತು M ಸಮಾನಾಂತರ N ಆಗಿವೆ. L ಮತ್ತು N ರೇಖೆಗಳ ಬಗ್ಗೆ ನಿಮ್ಮ ತೀರ್ಮಾನವೇನು? L Mಗೆ ಸಮಾನಾಂತರವಾಗಿದೆ, L Nಗೆ ಸಮಾನಾಂತರವಾಗಿದೆ. ಹಾಗಾದರೆ L ಮತ್ತು L Nಗೆ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. 9ನೇ ಪ್ರಶ್ನೆ, 2 ಕೋನಗಳು 55 ಡಿಗ್ರಿ ಪ್ಲಸ್ 3A ಮತ್ತು 115 ಡಿಗ್ರಿ ಮೈನಸ್ 2A ಪ್ರತಿಯೊಂದು ಇನ್ನೊಂದರ ಪೂರಕವಾಗಿದ್ದರೆ ಎನ ಬೆಲೆಯನ್ನು ಕಂಡುಹಿಡಿಯಿರಿ. ಪ್ರತಿಯೊಂದು ಇನ್ನೊಂದರ ಪೂರಕವಾಗಿದ್ದರೆ ಎಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಪ್ರಶ್ನೆ. 4th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, 2 ಅಂಕ, ಟೋಟಲ್ 4 ಅಂಕ. 10ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ AB ಸಮಾನಾಂತರ CD ಆದರೆ ಕೋನ 1, ಕೋನ 2, ಕೋನ 3 ಮತ್ತು ಕೋನ 4ರ ಅಳತೆಗಳನ್ನು ಕಂಡುಹಿಡಿಯಿರಿ. ಈ ಚಿತ್ರದಲ್ಲಿ ABಯು CDಗೆ ಸಮಾನಾಂತರವಾಗಿದೆ. ಸೊ ಈ ಕೋನ 130 ಡಿಗ್ರಿ ಇದೆ. ಸೊ ನಾವು ಕೋನ 1, 2, 3 ಮತ್ತು 4 ಕೋನಗಳನ್ನು ಕಂಡುಹಿಡಿಯಬೇಕು ಅಂತ ಕೇಳಿದ್ದಾರೆ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ 4th ಮೇನಿಂದ ಬರುತ್ತೆ. 11ನೇ ಪ್ರಶ್ನೆ, ಚಿತ್ರದಲ್ಲಿ AB ಸಮಾನಾಂತರ CD, AB CDಗೆ ಸಮಾನಾಂತರವಾಗಿದೆ. APQ 50 ಡಿಗ್ರಿ ಆದರೆ APQ ಇದು 50 ಡಿಗ್ರಿ ಆದರೆ ಮತ್ತು PRD 127 ಡಿಗ್ರಿ, PRD 127 ಡಿಗ್ರಿ ಇಲ್ಲಿ ಬರುತ್ತೆ. ಆದರೆ X ಮತ್ತು Y ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದು 11ನೇ ಪ್ರಶ್ನೆ. 5th ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 3 ಅಂಕ, ಟೋಟಲ್ 3 ಅಂಕ. 12ನೇ ಪ್ರಶ್ನೆ, 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ.
12ನೇ ಪ್ರಶ್ನೆ. ಸಿಕ್ಸ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಒಂದು ಪ್ರಶ್ನೆ 4 ಅಂಕ, ಟೋಟಲ್ 4 ಅಂಕ. 13ನೇ ಪ್ರಶ್ನೆ. ಚಿತ್ರದಲ್ಲಿ ಎ ಬಿ ಸಮಾನಾಂತರ ಸಿ ಡಿ, ಚಿತ್ರದಲ್ಲಿ ಎ ಬಿ ಸಿ ಡಿಗೆ ಸಮಾನಾಂತರವಾಗಿದೆ, ಸಿ ಡಿ ಸಮಾನಾಂತರ ಇ ಎಫ್, ಸಿ ಡಿ ಸಮಾನಾಂತರ ಇ ಎಫ್ ಹಾಗೂ ಚಿತ್ರದಲ್ಲಿ ಹಾಗೂ ಇ ಎ ಲಂಬ ಎ ಬಿ. ಸೊ ಇ ಎ ಲಂಬ ಎ ಬಿ, ಕೋನ ಬಿ ಇ ಎಫ್ 55 ಡಿಗ್ರಿ, ಬಿ ಇ ಎಫ್ 55 ಡಿಗ್ರಿ. ಆದರೆ ಎಕ್ಸ್ ವೈ ಮತ್ತು ಜೆಡ್ ಅಳತೆಗಳನ್ನು ಕಂಡಿರಿ. ಎಕ್ಸ್ ವೈ ಮತ್ತು ಜೆಡ್ ಅಳತೆಗಳನ್ನು ಕಂಡಿರಿ. ಸೊ ಜೆಡ್ ಇದೆ, ಎಕ್ಸ್ ವೈ ಇವುಗಳ ಬೆಲೆಗಳನ್ನು ಕಂಡುಹಿಡಿಬೇಕು. ಇದಿಷ್ಟು ಪ್ರಶ್ನೆ ಪತ್ರಿಕೆಯಾಗಿದೆ ವಿದ್ಯಾರ್ಥಿಗಳೇ. ಈಗ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಮಾದರಿ ಉತ್ತರಗಳು ಫಸ್ಟ್ ಮೇನಿಗೆ 1ನೇ ಪ್ರಶ್ನೆ. ಸೊ ಇದರಲ್ಲಿ ಆಪ್ಷನ್ ಎ 36 ಡಿಗ್ರಿ ಸರಿಯಾದ ಉತ್ತರ. ಹೇಗೆ ಬಂತು ಅಂತ ನೋಡೋದಾದರೆ, ಎರಡು ಪೂರಕ ಕೋನಗಳು ಅನುಪಾತ 3:2 ಅಂತ ಕೊಟ್ಟಿದ್ದಾರೆ. ಎರಡು ಪೂರಕ ಕೋನಗಳ ಅನುಪಾತ 3:2 ಅಂದರೆ 3x + 2x = 90 ಡಿಗ್ರಿ ಆಗುತ್ತೆ. ಪೂರಕ ಕೋನಗಳ ಮೊತ್ತ 90 ಡಿಗ್ರಿ ಆಗಿರುತ್ತೆ. 3x ಮತ್ತು 2x ಕೂಡಿದಾಗ 5x ಆಗುತ್ತೆ. 5x = 90 ಡಿಗ್ರಿ ಆದರೆ x = 90/5 ಆಗುತ್ತೆ. ಸೊ ಭಾಗಿಸಿದಾಗ x = 18 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ 2x ಮತ್ತು 3x ಬೆಲೆಯನ್ನು ಕಂಡುಹಿಡಿಯೋಣ. 2 × x ಅಂದರೆ 18, 18 2 36, 3 × x ಅಂದರೆ 3 × 18, 18 3 54, 2 ಕೂಡಿದ್ರೆ 90 ಡಿಗ್ರಿ ಆಗುತ್ತೆ. ಇದರಲ್ಲಿ ಚಿಕ್ಕ ಕೋನ ಕೇಳಿದಾನೆ. ಸೊ ಚಿಕ್ಕ ಕೋನ ಎಷ್ಟಿದೆ ಅಂದರೆ 36 ಡಿಗ್ರಿ ಇದೆ. ಸೊ ಹಾಗಾಗಿ 1ನೇ ಪ್ರಶ್ನೆಗೆ ಆಪ್ಷನ್ ಎ 36 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. ಸೊ 2ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಎ ಮತ್ತು ಬಿ ಯಾವುದೇ ಶೃಂಗವನ್ನು ಹಂಚಿಕೊಳ್ಳುವುದಿಲ್ಲ. 3ನೇ ಪ್ರಶ್ನೆಗೆ ಆಪ್ಷನ್ ಡಿ 100 ಡಿಗ್ರಿ ಮತ್ತು 20 ಡಿಗ್ರಿ ಆಗಿದೆ. ಯಾವುದು ಪೂರಕವಾಗಿಲ್ಲ ಅಂತ ಕೇಳಿದ್ದಾನೆ, ಹಾಗಾಗಿ ಆಪ್ಷನ್ ಡಿ 100 ಡಿಗ್ರಿ ಮತ್ತು 20 ಡಿಗ್ರಿ. 4ನೇ ಪ್ರಶ್ನೆಗೆ ಆಪ್ಷನ್ ಎ ಅವು ಸಮಾನವಾಗಿರುತ್ತವೆ. 5ನೇ ಪ್ರಶ್ನೆಗೆ ಆಪ್ಷನ್ ಸಿ ಅಂತರ ಅಥವಾ ಒಳಕೋನಗಳು. ಇದಿಷ್ಟು ಮರುಸಿಂಚನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳು ಆಗಿದ್ದಾವೆ. ಸೊ ಈಗ 2ನೇ ಪ್ರಶ್ನೆಗೆ ಬರೋಣ. 6ನೇದು 2ನೇ ಮೇನಲ್ಲಿ 6ನೇ ಪ್ರಶ್ನೆ. ಆಪ್ಷನ್ ಡಿ 60 ಡಿಗ್ರಿ ಮತ್ತು 30 ಡಿಗ್ರಿ. 7ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ 270 ಡಿಗ್ರಿ. 3rd ಮೇನಿಗೆ ಬರೋಣ. ಎಲ್ ಎಮ್ಗೆ ಸಮಾನಾಂತರವಾದರೆ ಎಮ್ ಎನ್ಗೆ ಸಮಾನಾಂತರವಾಗಿರುತ್ತೆ. ಹಾಗಾಗಿ ಎಲ್ಲು ಎನ್ಗೂ ಸಹ ಸಮಾನಾಂತರವಾಗಿರುತ್ತೆ. ಎಲ್ ಸಮಾನಾಂತರ ಎನ್ ಆಗಿರುತ್ತೆ. ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 9ನೇ ಪ್ರಶ್ನೆ. ಎರಡು ಪರಿಪೂರಕ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಹಾಗಾಗಿ 55 ಡಿಗ್ರಿ + 3a + 115 ಡಿಗ್ರಿ - 2a = 180 ಡಿಗ್ರಿ. ಸೊ 55 ಡಿಗ್ರಿ ಮತ್ತು 115 ಡಿಗ್ರಿನ ಕೂಡಿಸೋಣ. ಹಾಗೆ 3a ಮತ್ತು -2a ಒಂದು ಕಡೆ ಬರ್ಕೊಂಡೇನೆ = 180 ಡಿಗ್ರಿ. ಸೊ ಇವೆರಡು ಕೂಡಿಸಿದಾಗ 170 ಡಿಗ್ರಿ ಆಗುತ್ತೆ. 3aದಲ್ಲಿ 2a ಹೋದರೆ 1a ಆಗುತ್ತೆ. ದಟ್ ಈಸ್ = 180 ಡಿಗ್ರಿ. ಸೊ ನಿಮಗೆ ಎ ಬೇಕು. ಎ = 180 ಡಿಗ್ರಿ. 170 ಈ ಕಡೆ ಬಂದರೆ -170 ಆಗುತ್ತೆ. ಸೊ ಎ = 10 ಡಿಗ್ರಿ. ಸೊ ಏನ ಬೆಲೆನ ಕೇಳಿದರೆ ಹಾಗಾಗಿ ಎ 10 ಡಿಗ್ರಿ ಆಗುತ್ತದೆ. 4th ಮೇನಿಗೆ ಬರೋಣ. ಸೊ ಇಲ್ಲಿ ಕೋನ 1, ಕೋನ 2, ಕೋನ 3, ಕೋನ 4 ಕಂಡು ಕೇಳಿದರೆ, ಸೊ ಎ ಬಿಯು ಸಿ ಡಿಗೆ ಸಮಾನಾಂತರವಾಗಿದೆ. ಹಾಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಒ ಇ ಈ ಕೋನ ಕೊಟ್ಟಿದ್ದಾರೆ. ಎ ಒ ಇ ಕೋನವು ಎಫ್ ಒ ಬಿ ಈ ಕೋನಕ್ಕೆ ಸಮನಾಗಿರುತ್ತೆ. ಇದು 130 ಡಿಗ್ರಿ ಇದ್ದರೆ ಇದು 130 ಡಿಗ್ರಿ ಇರುತ್ತೆ. ಯಾಕೆ ಸಮನಾಗಿರುತ್ತೆ ಅಂದರೆ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತೆ. ನೆಕ್ಸ್ಟ್ ಬರೋಣ. ಕೋನ ಎಫ್ ಒ ಬಿ ಈ ಕೋನ, ಹಾಗೆ ಒ ಜಿ ಡಿ ಒಳಕೋನಗಳು, ಅಂತರ ಒಳಕೋನಗಳು. ಈ ಕೋನ ಮತ್ತು ಈ ಕೋನ ಎರಡು ಕೋನಗಳನ್ನು ಕೂಡಿದರೆ 180 ಡಿಗ್ರಿ ಇರುತ್ತೆ. ಯಾಕೆಂದರೆ ಎ ಬಿ ಸಿ ಡಿ ಸಮಾನಾಂತರವಾಗಿರೋದ್ರಿಂದ. ಸೊ ಎಫ್ ಒ ಬಿ ನಮಗೆ ಗೊತ್ತಿದೆ. ಎಫ್ ಒ ಬಿ 130 ಡಿಗ್ರಿ. ಹಾಗಾದರೆ ಒ ಜಿ ಡಿ ಅಂದರೆ ಈ ಕೋನ, ಎರಡನೇ ಕೋನ ಎಷ್ಟಿರುತ್ತೆ ಅಂದರೆ 180ರಲ್ಲಿ 130 + 180 ಸೊ ಇದು 130. 180ರಲ್ಲಿ 130 ಕಳೆದ್ರೆ ಈ ಕೋನ ಸಿಗುತ್ತೆ. ಸೊ ಒ ಜಿ ಡಿ = ಕೋನ 2. ಒ ಜಿ ಡಿ ಅಂದರೆ ಕೋನ 2 = 180 ಡಿಗ್ರಿ. + 130 ಈ ಕಡೆ ಬಂದರೆ -130 ಆಗುತ್ತೆ. ಸೊ ಹಾಗಾಗಿ 180ರಲ್ಲಿ 130 ಹೋದರೆ 50 ಡಿಗ್ರಿ. ಕೋನ 2 50 ಡಿಗ್ರಿ ಆಗುತ್ತೆ. ಹಾಗೆ ಕೋನ 2 ಕೋನ 4ಕ್ಕೆ ಸಮ. ಕೋನ 2 ಕೋನ 4ಕ್ಕೆ ಸಮ. ಯಾಕೆಂದರೆ ಶೃಂಗಾಭಿಮುಖ ಕೋನಗಳು ಸಮ. ಹಾಗಾಗಿ ಇದು ಕೋನ 2 50 ಡಿಗ್ರಿ ಆದರೆ ಕೋನ 4 ಸಹ 50 ಡಿಗ್ರಿ ಆಗುತ್ತೆ. ಶೃಂಗಾಭಿಮುಖ ಕೋನಗಳು ಸಮ. ನೆಕ್ಸ್ಟ್ ಕೋನ 1 + ಕೋನ 2. ಕೋನ 1 ಮತ್ತು ಕೋನ 2 ಕೂಡಿದರೆ 180 ಡಿಗ್ರಿ ಆಗುತ್ತೆ. ಸರಳ ಯುಗ್ಮ ಆಗಿರೋದ್ರಿಂದ. ಸರಳ ಯುಗ್ಮದಲ್ಲಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಕೋನ 1 + ಕೋನ 2 = 180 ಡಿಗ್ರಿ ಸರಳ ಯುಗ್ಮ. ಕೋನ 1 ಗೊತ್ತಿಲ್ಲ, + ಕೋನ 2 50 ಡಿಗ್ರಿ = 180 ಡಿಗ್ರಿ.
ಕೋನ 1 = 180 ಡಿಗ್ರಿ ಪ್ಲಸ್ 50 ಡಿಗ್ರಿ ಕಡೆ ಬಂದರೆ ಮೈನಸ್ 50 ಡಿಗ್ರಿ ಆಗುತ್ತೆ. ಸೊ ಇದನ್ನು ಮೈನಸ್ ಮಾಡಿದರೆ 130 ಡಿಗ್ರಿ ಆಗುತ್ತೆ. ಸೊ ಕೋನ 1 130 ಡಿಗ್ರಿ ಆದರೆ ಕೋನ 3 ಸಹ 130 ಡಿಗ್ರಿ ಆಗುತ್ತೆ. ಯಾಕೆ ಅಂದರೆ ಶೃಂಗಾಭಿಮುಖ ಕೋನಗಳು ಸಮನಾಗಿರೋದ್ರಿಂದ. ಸೊ ಇದು 10ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಚಿತ್ರವನ್ನು ನೋಡ್ತಾ ನೀವು ಲೆಕ್ಕವನ್ನು ಬಿಡಿಸ್ತಾ ಹೋಗಬೇಕು, ಹಾಗಾದರೆ ಸುಲಭವಾಗಿ ಅರ್ಥ ಆಗುತ್ತೆ. ಈ ಚಿತ್ರದಲ್ಲಿ ಎಕ್ಸ್ ಡಿಗ್ರಿ ಮತ್ತು ವೈ ಡಿಗ್ರಿಯನ್ನು ಕಂಡುಹಿಡಬೇಕಾಗುತ್ತೆ. ಸೊ ಹೇಗೆ ಕಂಡುಹಿಡುತ್ತೆ ನೋಡೋಣ. ಎ ಬಿಯು ಸಿ ಡಿಗೆ ಸಮಾನಾಂತರವಾಗಿದೆ. ಇಲ್ಲಿ ಎ ಪಿ ಕ್ಯೂ ಕೊಟ್ಟಿದ್ದಾನೆ. ಎ ಪಿ ಕ್ಯೂ 50 ಡಿಗ್ರಿ ಇದೆ. ಹಾಗೆ ಪಿ ಆರ್ ಡಿ ಈ ಕೋನ ಕೊಟ್ಟಿದ್ದಾನೆ 127 ಡಿಗ್ರಿ. ಪಿ ಆರ್ ಕ್ಯೂ ಮತ್ತು ಪಿ ಆರ್ ಡಿ ಇವೆರಡು ಕೋನ ಕೊಡಿದರೆ 180 ಡಿಗ್ರಿ ಆಗುತ್ತೆ. ಯಾಕೆಂದರೆ ಸರಳ ಯುಗ್ಮದಿಂದ ಈ ಕೋನ ಮತ್ತು ಈ ಕೋನ ಎರಡು ಕೋನ ಕೂಡಿದರೆ 180 ಡಿಗ್ರಿ ಸರಳ ಯುಗ್ಮದಿಂದ. ಹಾಗಾಗಿ ನಮಗೆ ಪಿ ಆರ್ ಡಿ ಗೊತ್ತು 127 ಡಿಗ್ರಿ ಇದನ್ನ ಕೊಟ್ಟಿದ್ದಾರೆ. ಪ್ಲಸ್ ಪಿ ಆರ್ ಕ್ಯೂನ ಕಂಡುಹಿಡಿತಾ ಇದ್ದೀವಿ = 180 ಡಿಗ್ರಿ. ಪಿ ಆರ್ ಕ್ಯೂ = 180 ಡಿಗ್ರಿ ಪ್ಲಸ್ 127 ಬಂದರೆ ಮೈನಸ್ 127 ಆಗುತ್ತೆ. ಸೊ ಎರಡರನ್ನ ಮೈನಸ್ ಮಾಡಿದರೆ 180ರಲ್ಲಿ 127 ಹೋದರೆ 53 ಡಿಗ್ರಿ ಆಗುತ್ತೆ. ಪಿ ಆರ್ ಕ್ಯೂ ಅಂದರೆ ಇದು 53 ಡಿಗ್ರಿ ಆಗುತ್ತೆ. ಸೊ ಇದು 53 ಆದರೆ ನೆಕ್ಸ್ಟ್ ನೋಡೋಣ. ಕೋನ ಪಿ ಆರ್ ಕ್ಯೂ = ಕೋನ ಪಿ ಆರ್ ಬಿ. ನೋಡಿ, ಪಿ ಆರ್ ಕ್ಯೂ ಪಿ ಆರ್ ಬಿಗೆ ಸಮ. ಯಾಕೆ ಅಂತ ನೋಡೋಣ. ಪಿ ಆರ್ ಕ್ಯೂ ಕೋನ ಪಿ ಆರ್ ಪಿ ಆರ್ ಕ್ಯೂ ಕೋನ ಪಿ ಆರ್ ಕ್ಯೂ ಈ ಕೋನ ಆರ್ ಪಿ ಬಿ ಈ ಕೋನ ಎರಡು ಪರ್ಯಾಯ ಕೋನಗಳು. ಸೊ ಪರ್ಯಾಯ ಕೋನಗಳು ಸಮಾಂತರ ರೇಖೆಗಳ ನಡುವೆ ಉಂಟಾಗುವ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಇದು 53 ಡಿಗ್ರಿ ಆಗಿದ್ದರೆ ಇದು 53 ಡಿಗ್ರಿ ಆಗುತ್ತೆ. ಸೊ ಇದು 50 ಸಿಕ್ತು, ಇದು 53 ಆದರೆ ಸೊ ಈ ಮೂರು ಕೋನಗಳನ್ನು ಕೂಡಿದರೆ 180 ಡಿಗ್ರಿ ಆಗಬೇಕು. ಹಾಗಾಗಿ ಇವೆರಡು ಕೋನ ಕೂಡಿ ಅದನ್ನು 180ರಲ್ಲಿ ಕಳೆದ್ರೆ ವೈ ಸಿಗುತ್ತೆ. ಹಾಗೆ ಎಕ್ಸ್ ಬೇಕು ಅಂದರೆ ಈಸಿ. ಇಲ್ಲ 50 ಡಿಗ್ರಿ ಇದೆ ಅಂದರೆ ಸೊ ಇದು ಪರ್ಯಾಯ ಕೋನ ಎಕ್ಸ್ 50 ಡಿಗ್ರಿ ಆಗಿರುತ್ತೆ. ಕೋನ ಎ ಪಿ ಕ್ಯೂ ಪ್ಲಸ್ ಕೋನ ಕ್ಯೂ ಪಿ ಆರ್ ಪ್ಲಸ್ ಕೋನ ಆರ್ ಪಿ ಬಿ 180 ಡಿಗ್ರಿ. ಈ ಮೂರು ಕೋನ ಇದೊಂದು ಕೋನ ಇದೊಂದು ಕೋನ ಇದೊಂದು ಕೋನ ಕೂಡಿದ್ರೆ 180 ಡಿಗ್ರಿ ಆಗುತ್ತೆ. ಸೊ ಅದು 180 ಡಿಗ್ರಿ ಬರೆದಿವಿ. ಸೊ ಎ ಪಿ ಕ್ಯೂ ಇದೆ, ಎ ಪಿ ಕ್ಯೂ 50 ಡಿಗ್ರಿ ಇದೆ. ಕ್ಯೂ ಪಿ ಆರ್ ಅಂದರೆ ವೈ ಅಂತ ತೊಗೋಬೇಕು ಕೊಟ್ಟಿದ್ದಾರಲ್ಲಿ. ಪ್ಲಸ್ ಆರ್ ಪಿ ಬಿ 53 ಡಿಗ್ರಿ = 180 ಡಿಗ್ರಿ. ವೈ = 180 ಡಿಗ್ರಿ. 50 ಪ್ಲಸ್ 50 ಪ್ಲಸ್ 53 ಕಡೆ ಬಂದರೆ ಮೈನಸ್ ಆಗ್ತವೆ ಎರಡು. ಸೊ ಇವೆರಡನ್ನು ಕೂಡಿಸ್ಬೇಕು, 103 ಆಗುತ್ತೆ. 180ರಲ್ಲಿ 103 ಕಳೆದ್ರೆ 77. ವೈ ಡಿಗ್ರಿ = 77 ಡಿಗ್ರಿ. ಕೋನ ಎ ಪಿ ಕ್ಯೂ ಅನ್ನೋದು ಕೋನ ಪಿ ಕ್ಯೂ ಆರ್ಗೆ ಸಮ 50 ಡಿಗ್ರಿ. ಯಾಕೆಂದರೆ ಪರ್ಯಾಯ ಕೋನಗಳು ಸಮ. ಹಾಗಾಗಿ ಎಕ್ಸ್ = 50 ಡಿಗ್ರಿ ಆಗುತ್ತೆ. ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ 5ನೇ ಮೇನು, ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮ ಅಂತ ಕೇಳಿದರೆ ಸಮ ಎಂದು ಸಾಧಿಸಿ. ಒಂದು ಕೋನ 3ಕ್ಕೆ ಸಮ, ಕೋನ 2 ಕೋನ 4ಕ್ಕೆ ಸಮನಾಗಿರುತ್ತೆ. ಸೊ ದತ್ತ ನೋಡೋಣ. ಎ ಬಿ ಮತ್ತು ಸಿ ಡಿ ರೇಖೆಗಳು ಓನಲ್ಲಿ ಛೇದಿಸಿದೆ. ಸೊ ಎ ಬಿ ಮತ್ತು ಸಿ ಡಿ ರೇಖೆಗಳು ಓನಲ್ಲಿ ಛೇದಿಸಿದೆ. ಸಾಧನೆಯ ಕೋನ 1 ಕೋನ 3ಕ್ಕೆ, ಕೋನ 2 ಕೋನ 4ಕ್ಕೆ ಸಮ. ಸಾಧನೆ ಕೋನ 1 ಪ್ಲಸ್ ಕೋನ 2 180 ಡಿಗ್ರಿ ಆಗುತ್ತೆ ಸರಳ ಯುಗ್ಮದಿಂದ. ಹಾಗೆ ಕೋನ 2 ಮತ್ತು ಕೋನ 3 ಕೂಡಿದ್ರೆ 180 ಡಿಗ್ರಿ ಆಗುತ್ತೆ ಸರಳ ಯುಗ್ಮದಿಂದ. 1 ಮತ್ತು 2ರಿಂದ ಏನು ಗೊತ್ತಾಗುತ್ತೆ. ಕೋನ 1 ಪ್ಲಸ್ ಕೋನ 2 = ಕೋನ 2 ಪ್ಲಸ್ ಕೋನ 3. ಹಾಗಾಗಿ ಕೋನ 2 ಕ್ಯಾನ್ಸಲ್ ಆಗಿ ಕೋನ 1 = ಕೋನ 3. ಕೋನ 1 ಕೋನ 3ಕ್ಕೆ ಸಮನಾಗುತ್ತೆ. ಅದೇ ರೀತಿಯಾಗಿ ಕೋನ 2 ಕೋನ 4ಕ್ಕೆ ಸಮ ಆಗುತ್ತೆ. ಸಿಮಿಲರ್ಲಿ ಕೋನ 2 = ಕೋನ 4. ಹಾಗಾಗಿ ಕೋನ 1 ಕೋನ 3ಕ್ಕೆ ಸಮ, ಕೋನ 2 ಕೋನ 4ಕ್ಕೆ ಸಮನಾಗಿದೆ. ಇದು ಸಾಧನೀಯ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 6ನೇ ಮೇನ್ 13ನೇ ಪ್ರಶ್ನೆ. ನಾವಿಲ್ಲಿ ಎಕ್ಸ್ ವೈ ಮತ್ತು ಝೆಡ್ಡನ್ನು ಕಂಡುಹಿಡಿಬೇಕು. ಸೊ ಏನು ಕೊಟ್ಟಾರೆ ಇಲ್ಲಿ 55 ಡಿಗ್ರಿ ಕೊಟ್ಟಿದ್ದಾನೆ. ವೈ ಪ್ಲಸ್ 55 ಡಿಗ್ರಿ = 180 ಡಿಗ್ರಿ. ಕೋನ ವೈ ಪ್ಲಸ್ 55 ಡಿಗ್ರಿ 180 ಡಿಗ್ರಿ ಆಗುತ್ತೆ. ಯಾಕೆ ಅಂದರೆ ಇ ಡಿ ಛೇದಕದಿಂದ ಒಂದೇ ಪಾರ್ಶ್ವದಲ್ಲಿ ಉಂಟಾದ ಆಂತರಿಕ ಕೋನಗಳು. ಸೊ ಇ ಡಿ ಛೇದಕದಿಂದ ಒಂದೇ ಪಾರ್ಶ್ವದಲ್ಲಿ ಉಂಟಾದ ಆಂತರಿಕ ಕೋನಗಳು ಮೊತ್ತ 180 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಕೋನ ವೈ = 180 ಡಿಗ್ರಿ ಮೈನಸ್ 55 ಡಿಗ್ರಿ. 180ರಲ್ಲಿ 55 ಕಳೆದ್ರೆ 125 ಡಿಗ್ರಿ. ಸೊ ವೈ ಎಷ್ಟು ಬರುತ್ತೆ, 125 ಡಿಗ್ರಿ ಬರುತ್ತೆ. ಹಾಗೆ ಕೋನ ಎಕ್ಸ್ = ಕೋನ ವೈ 125 ಇದ್ದರೆ ಎಕ್ಸು ಸಹ 125 ಆಗುತ್ತೆ. ಅನುರೂಪ ಕೋನಗಳು ಸಮ. ಸೊ ಕೋನ ಎಕ್ಸ್ ಸಿಕ್ತು, ಕೋನ ವೈ ಸಿಕ್ತು. ಝೆಡ್ಡನ್ನು ಕಂಡುಹಿಡಿಯಬೇಕು. ಸೊ ನಮಗೆ ಗೊತ್ತಿರೋಂಗೆ ಎ ಬಿ ಸಿ ಡಿಗೆ ಸಮಾನಾಂತರ
ಆಗಿದೆ. ಹಾಗೆ ಸಿ ಡಿ ಸಮಾನಾಂತರ ಇ ಎಫ್, ಎ ಬಿ ಸಿ ಡಿಗೆ ಸಮಾನಾಂತರ, ಸಿ ಡಿ ಸಮಾನಾಂತರ ಇ ಎಫ್ ಆಗಿದೆ. ಹಾಗಾದ್ರಿಂದ ಎ ಬಿಯು ಇ ಎಫ್ಗೆ ಸಮನಾಗುತ್ತೆ, ಎ ಬಿಯು ಇ ಎಫ್ಗೆ ಸಮಾನಾಂತರ ಆಗುತ್ತೆ. ಹಾಗಾದರೆ ಕೋನ ಇ ಎ ಬಿ ಪ್ಲಸ್ ಕೋನ ಎಫ್ ಇ ಎ ಎರಡೂ ಕೂಡಿದ್ರೆ 180 ಡಿಗ್ರಿ ಆಗುತ್ತೆ. ಇ ಎ ಬಿ, ಸೊ ಇ ಎ ಬಿ ಈ ಕೋನ ಪ್ಲಸ್ ಕೋನ ಎಫ್ ಇ ಎ, ಎಫ್ ಇ ಎ ಈ ಕೋನ, ಸೊ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಇದು 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ, ಹಾಗಾಗಿ ಇದು ಸಹ 90 ಡಿಗ್ರಿ ಆಗುತ್ತೆ. ಹಾಗಾದರೆ ಜೆಡ್ ಇಷ್ಟು ಇರುತ್ತೆ, 90ರಲ್ಲಿ 50 ಕಳೆದ್ರೆ ನಮಗೆ ಜೆಡ್ ಸಿಗುತ್ತೆ. ಸೊ 90 ಡಿಗ್ರಿ ಈಸ್ ಈಕ್ವಲ್ ಟು ಎಫ್ ಇ ಎ ಈಸ್ ಈಕ್ವಲ್ ಟು 180 ಡಿಗ್ರಿ, ಎಫ್ ಇ ಎ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ, ಎಫ್ ಇ ಎ 90 ಡಿಗ್ರಿ ಆಗುತ್ತೆ. ಕೋನ ಸಿ ಇ ಡಿ ಪ್ಲಸ್ ಕೋನ ಡಿ ಇ ಎಫ್ ಅಂದರೆ 90 ಡಿಗ್ರಿ, ಎರಡು ಕೂಡಿದ್ರೆ 90 ಡಿಗ್ರಿ. ಅಲ್ಲಿ ನಿಮಗೆ ಡಿ ಇ ಎಫ್ ಕೊಟ್ಟಿದ್ದಾನೆ 55 ಡಿಗ್ರಿ, ಸಿ ಇ ಡಿ ಅಂದರೆ ಜೆಡ್ ಇದೆ. ಸೊ ಇಸ್ ಈಕ್ವಲ್ ಟು 90 ಡಿಗ್ರಿ, ಜೆಡ್ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 55 ಡಿಗ್ರಿ, ಜೆಡ್ ಇಸ್ ಈಕ್ವಲ್ ಟು 35 ಡಿಗ್ರಿ ಆಗುತ್ತೆ. ಸೊ ಈ ಕೋನಗಳನ್ನ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಈ ಎರಡು ಕೋನ ಕೂಡಿದ್ರೆ 90 ಡಿಗ್ರಿ ಆಗುತ್ತೆ. ಯಾಕೆಂದರೆ ಇದು 90, ಇದು 90 ಆಗಬೇಕು. ಎರಡು ಆಂತರಿಕ ಪರ್ಯಾಯ ಕೋನಗಳು, ಆಂತರಿಕ ಕೋನಗಳು ಮತ್ತು 180 ಡಿಗ್ರಿ ಆಗಿರೋದ್ರಿಂದ ಸೊ 90ರಲ್ಲಿ 55 ಕಳೆದ್ರೆ ನಮಗೆ ಜೆಡ್ ಸಿಗುತ್ತೆ, ಅದು 35 ಡಿಗ್ರಿ ಆಗುತ್ತೆ. ಸೊ ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಕಲಿಕಾ ಅಂಶಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಹಾಗೆ ನಿಮಗೆ ಮುಂದೆ ಬರ್ತಕ್ಕಂಥ ವೀಡಿಯೋಗಳು ಗೊತ್ತಾಗಬೇಕಂದ್ರೆ ನೋಟಿಫಿಕೇಷನನ್ನು ಆನ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.